ಗಂಟೆನಾ? ಹಾಯ್, ಗುಡ್ ಆಫ್ಟರ್ನೂನ್. ಇವಾಗ ಟೈಮ್ ಆಗಿದೆ 1 ಗಂಟೆ. ನಾವು ರೂಮಿಂದ ಇವತ್ತು ನಮಗೆ ಒಂದು ಎಕ್ಸ್ಟ್ರಾ ಡೇ ಇದ್ದಿದ್ದರಿಂದ ನಾವು ಇಲ್ಲಿ ಇವಾಗ ಮಸೂರಿ ಹತ್ರ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ಮಸೂರಿ ಇಲ್ಲಿಂದ ಆಲ್ಮೋಸ್ಟ್ 1.5 hour ಇದೆ. 36 to 37 ಕಿಲೋಮೀಟರ್ಸ್. ಯಾವುದೋ ಒಂದು ಆಟೋ ಸಿಕ್ತು ಇಲ್ಲಿಂದ ಹೋಗಿ ಗಾಡಿ ರೆಂಟಲ್ ತೊಗೊಂಡು ಅಲ್ಲಿಂದ ಮಸೂರಿ ಹೋಗ್ಬೇಕಂತೆ. ಇಲ್ಲಿ ಗಾಡಿ ರೆಂಟಲ್ ತೊಗೊಂಡ್ರೆ ಒಂದೇನೋ ಅಂದರೆ ರೈಡರ್ ಆ್ಯಂಡ್ ಪಿಲಿಯನ್ ಇಬ್ಬರು ಹೆಲ್ಮೆಟ್ ಹಾಕ್ಬೇಕಂತೆ. ಸೊ ದಟ್ ರೂಲ್ ಈಸ್ ಮ್ಯಾಂಡೇಟರಿ ಹಿಯರ್. ಆಗ ಅಲ್ಲಿ ಬೈಕ್ ರೆಂಟಲ್ಲಿ ತೊಗೊಂಡು ಅಲ್ಲಿಂದ ಮಸೂರಿ ಹೋಗಿ ಮುಂದಿನ ಪ್ಲ್ಯಾನ್ ಏನಂತ ನೋಡಬೇಕು. 1 ಗಂಟೆ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ನಾವು ಬ್ರೇಕ್ಫಾಸ್ಟೆಲ್ಲ ಯಾರೂ ಮಾಡಿಲ್ಲ. ಬ್ರೋ ಊಟ ಬೇಕು ಬ್ರೋ, ಊಟ. ಇವ್ರು ನೋಡಿ ಇಲ್ಲಿ ಇವಾಗಲೇ ಫುಲ್ಲು ಸ್ವೆಟ್ರ್ ಗಿಟ್ರ್ ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಾತಾಡಿ ಆಟೋಲ್ಲಿ ಹೋಗ್ತಾ ಇದ್ದ ಏನು ಮಾತಾಡ್ಬೇಕಪ್ಪ. ಇಲ್ಲಿ ನೋಡಿ ರೆಂಟಲ್ಗಳೇ ಸಿಗ್ತಾ ಇಲ್ಲ. ಕಾರ್ ರೆಂಟಲು, ಬೈಕ್ ರೆಂಟಲು ಕ್ರಿಸ್ಮಸ್ ಎರಡು ಕಷ್ಟ ಆಗೋಗಿದೆ. ಕ್ರಿಸ್ಮಸ್ ಡಿಮ್ಯಾಂಡ್ ಅಲ್ಲ, ಸಿಗ್ತಾ ಇಲ್ಲ. ಈಗ ಗಾಡಿ ರೆಂಟಲ್ ತೊಗೊಳಕ್ಕೋಸ್ಕರ 3 ಕಿಲೋಮೀಟ್ರ್ ದೂರ ಆಟೋಲ್ಲಿ ಹೋಗ್ತಾ ಇದ್ದೀನಿ. ಅವನೇನೋ 3 ಗಾಡಿ ಅರೇಂಜ್ ಮಾಡಿದ್ದೀನಿ, ಬನ್ನಿ ಕೊಡ್ತೀನಿ 700 ರೂಪಾಯಿ ಒಂದು ಗಾಡಿಗೆ. ಹೋಗಿ ಗಾಡಿ ಎಲ್ಲ ನೋಡ್ಕೊಂಡು ಕೇಳಿಸುತ್ತೆ ಕಣಲ್ಲ, ಗಾಡಿ ಎಲ್ಲ ಹೆಂಗಿದೆ ನೋಡ್ಕೊಂಬಿಟ್ಟು ರೆಂಟ್ ತೊಗೋಬೇಕು. ಇಲ್ಲೆಲ್ಲ 700 ರೂಪಾಯಿ ಅಂತೆ ಒಂದು ಗಾಡಿಗೆ ಪರ್ ಡೇ ಅಂತ ಹೇಳ್ತಾರೆ. ಕೆಲವರು 8 ಗಂಟೆಯಿಂದ 8 ಗಂಟೆ ಅಂತ ಹೇಳ್ತಾ ಇದ್ದಾರೆ. ನಾವು ಆಲ್ರೆಡಿ 1 ಗಂಟೆ ಆಗೋಗಿದೆ ಮಧ್ಯಾಹ್ನ. ಸೊ ಮಾತಾಡಬೇಕು, ಏನಾದ್ರು ಅವರು 11 ಗಂಟೆ ಹಿಂಗೆ ಇಸ್ಕೋತಾರ ಅಂತ. ಕಾರ್ ರೆಂಟಲ್ಲಾದರೆ 12 hours 2,000 ರೂಪಾಯಿ ಹೇಳಿದ್ರು ಸಣ್ಣ ಕಾರ್ಗೆ. ಸೊ ಈಗ ಇವ್ರೇನಾದ್ರು 12 hours ಕೊಟ್ಟರೆ ಗಾಡಿ ರೆಂಟಲ್ಲು, ಅವನಿಲ್ಲ 7 ಗಂಟೆ 8 ಗಂಟೆಗೆ ವಾಪಸ್ ಕೊಡಬೇಕು ಅಂದರೆ ಕಾರ್ ರೆಂಟ್. ಈ ಥರ ನಮ್ಮದು ಡಿಸೈಡ್ ಆಗಿದೆ. ಇವಾಗ ನೋಡಿಕೊಂಡು ಸೊ ಇಲ್ಲಿ ಬೈಕ್ ರೆಂಟಲ್ ಮಾಡೋದಂದರೆ ನೀವು ಒಂದು ನೆನಪಲ್ಲಿ ಏನು ಇಟ್ಕೊಬೇಕಂದ್ರೆ ಟೈಮಿಂಗ್ ಕನ್ಸ್ಟೆಂಟ್ಸ್. ಇಲ್ಲಿ ಬೆಳಗ್ಗೆ ಬೇಗ ಬರಬೇಕು, 6:30 ಅಥವಾ 6:30 ಆ ರೇಂಜಲ್ಲಿ ಬಂದರೆ ಸಿಗುತ್ತೆ. ಇಲ್ಲಾಂದರೆ ತುಂಬ ಕಮ್ಮಿ ಹುಡ್ಕೊಂಡು ಹೋಗಬೇಕು. ಮತ್ತು ISBT ಸ್ಟೇಷನ್ಗೆ ತುಂಬ ದೂರದಲ್ಲಿದೆ ಎಲ್ಲ ಬೈಕ್ ರೆಂಟಲ್ ಶಾಪ್ಗಳು. ಅದೆಲ್ಲ ನೋಡ್ಕೊಂಡು ಮಾಡಬೇಕು. ಇಲ್ಲಿ ಸಿಟಿಲಿ ಹೋಗ್ತಾ ಇಲ್ಲಿ ಯಾವುದೋ ಆಟೋಲ್ಲಿ ಇಲ್ಲಿ ಆಟೋಗಳಿಗೂ ರೂಟ್ ಮ್ಯಾಪು ಮತ್ತು BMTCಲಿ ನಂಬರ್ ಕೊಟ್ಟಿರ್ತಾರಲ್ಲ, ಆ ಥರ ನಂಬರ್ಗಳಿದೆ. ಯಾವುದೋ ರೂಟ್ ನಂಬರ್ 5 ಅಂತ ಇದು. ಇದಕ್ಕೆ ಹೋದರೆ ಅದು ಪರ್ಟಿಕ್ಯುಲರ್ ಸಿಟಿ ಮತ್ತು ಸಂಧಿಗಳಿಗೆಲ್ಲ ಹೋಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತೂ ನನ್ನದು ಚೆನ್ನಾಗಿದೆ. ಇಲ್ಲಿ ಪ್ಲೇಸ್ ಎಲ್ಲ ಇದೆ. ಸೊ ನಮ್ದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಲಂಚ್ ಟೈಮಿಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಇವಾಗ ನಮ್ಮದು ಇಲ್ಲಿಂದ ಮಸೂರಿ ಹೋಗೋ ಪ್ಲ್ಯಾನ್ ಇದೆ. ಇಲ್ಲಿಂದ ಆಲ್ಮೋಸ್ಟ್ ಹೇಳ್ದಂಗೆ 37 to 40 ಕಿಲೋಮೀಟರ್. ಬಟ್ ಘಾಟ್ ಸೆಕ್ಷನ್ ಇರೋದ್ರಿಂದ ಇಟ್ಸ್ 1.5 hour 1 hour 30 to 1 hour 40 minute ರೈಡ್. ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿಂದ ಮಸೂರಿ ಹೋಗಿ ಸನ್ಸೆಟ್ ನೋಡಿಕೊಂಡು ವಾಪಸ್ ಇಲ್ಲಿ ಸ್ಟೇ ಬಂದು ನಾಳೆ ರೆಡಿ ಆಗಬೇಕು. ನಾಳೆಯಿಂದ ಒಂದು ಲೋಹಾಜಂಗ್ ಹೋಗಿ ಇಂದ ಬ್ರಹ್ಮತಾಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ಅಫಿಷಿಯಲಿ ನಾಳೆಯಿಂದ ಸ್ಟಾರ್ಟ್. ಬ್ರೋ ಮತ್ತೆ ಏನಿಲ್ಲ ಬ್ರೋ. ಯಾಕೆ ಬ್ರೋ? ನಿಮ್ಮ ಫುಟೇಜ್ ಹಾಳು ಮಾಡೋಣ ಅಂತ ಹೇಳಿದೆ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ. ನೋಡೋಣ, ಮಸೂರಿದು ಫುಟೇಜ್ ಹಾಕ್ತೀನಿ. ಸೊ ನಾವಿವಾಗ ಮಸೂರಿ ಹತ್ರ ನಮ್ಮ ಪ್ರಯಾಣ ಸಾಗಿಸ್ತಾ ಇದ್ದೀವಿ. ಅಲ್ಲಿ ನಾವಿದ್ದಿಷ್ಟೇ ISBT ಹತ್ರ. ಅಲ್ಲಿಂದ ಈ ಕಡೆ ಮೇನ್ ರೋಡಿಗೆ ಬರೋ ತನಕ ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ತುಂಬ ಬಸ್ ಟ್ರಾಫಿಕ್ ಮಾತ್ರ. ಸಿಕ್ಕಾಬಟ್ಟೆ ಲೇಟ್ ಆಯಿತು. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ತೋರಿಸ್ತೀನಿ. ಆ ಕಡೆಯಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ವ್ಯೂ ಚೆನ್ನಾಗೇ ಇದೆ. ಇವಾಗ ಟೈಮ್ ಆಲ್ಮೋಸ್ಟ್ 3:50 ಆಗಿದೆ. ಅಂದರೆ ಇಲ್ಲಿ ನಂಗೆ ಯಾಕೋ ಇದು ಅಲ್ಲಿ ಮಾರ್ನಿಂಗ್ 8:30 ಥರ ಫೀಲ್ ಕೊಡ್ತಾ ಇದೆ. ಹೌದಾ? ಕರ್ನಾಟಕ ಗಾಡಿ ಹೋಯ್ತದೆ. ನನಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ದ ಕಾಂಟೆಕ್ಸ್ಟ್, ಇನ್ನು ನಮಗೆ ಇಲ್ಲಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇರಬೇಕು. ಅಲ್ಲಿ ಹೋಗ್ತಾ ಸಿಕ್ಕಾಪಟ್ಟೆ ಘಾಟ್ ಎಲ್ಲ ಇದೆ, ಎಲ್ಲ ಕವರ್ ಮಾಡ್ತೀನಿ. ಏನೋ ಬೋರ್ಡೆಲ್ಲ ಹಾಕಿದೆ ಇಲ್ಲಿ, ಸಿಕ್ಕಾಪಟ್ಟೆ ಬ್ಯಾನ್ ಹಾಕ್ತೀನಿ, ಅದೆಲ್ಲ ಇದೆ. ಗಾಡಿ ಓಡಿಸ್ತಾ ಇದ್ದಾರೆ.
ಅದ್ಯಾಕೆ ಚಚ್ಚಾಗಿ ಬಿಸಾಕ್ತಿದ್ದಾರೆ ಅವರಾಗೋದಕ್ಕೆ ಇಷ್ಟು ಟ್ರಾಫಿಕಲ್ಲೂ ನೀಟಾಗಿ ಕಾಮಾಗಿ ಗಾಡಿ ಓಡಿಸೋದು. ನಾನಂತೂ ನಾನು ತಲೆಕೆಟ್ಟೋಗ್ಬಿಡ್ತು, ಅಷ್ಟು ಟ್ರಾಫಿಕ್ ನೋಡೇ ತಲೆಕೆಟ್ಟೋಗ್ತು. ಇಲ್ಲಿ ಫುಲ್ ವಸ್ಟು, ಬೆಂಗಳೂರಿಗಿಂತ ವಸ್ಟಿದೆ ಇಲ್ಲಿ. ಹೆಂಗೆಂಗೋ ಹೋಗ್ತಾ ಇದ್ದಾರೆ ಅಪ್ಪ, ಹೆವಿ ಸೈಕು. ಬಟ್ ನಮ್ಮ ಭಾರ್ಗವ್ ಅವರು ನೀಟಾಗಿ ಆರಾಮಾಗಿ ಕೂಲಾಗಿ ಗಾಡಿ ಓಡಿಸಿ ಚೆನ್ನಾಗಿ ಓಡ್ಕೊಂಡು ಬಂದಿದ್ರು. ನೋಡೋಣ ಹೆಂಗೆ ಗಾಡಿ ಓಡಿಸ್ತಾರೆ ಅಂತ. ನಮ್ಮ ಮುಂದೆ ಸಿಕ್ಕಾಪಟ್ಟೆ ಗಾಡಿ ಸೆಕ್ಷನ್ ಇದೆ ಹೇಳ್ದಂಗೆ. ಮಲಗಿ ಸಾಕ್ಬೋದು, ಗೊತ್ತಿಲ್ಲ. ರೋಡೆಲ್ಲ ಚೆನ್ನಾಗೇ ಇದೆ, ಸಿಂಪಲಾಗಿ. ಟ್ರಾಫಿಕ್ ಮಸೂರಿ ಬಗ್ಗೆ ಹೇಳ್ಬಿಡ್ತೀನಿ. ಮಸೂರಿ 2005 ಮೀಟರ್ ಅಬೌವ್ ಸಿ ಲೆವೆಲ್ ಇದೆ. ಅದು ಗಡ್ವಾಲ್ ಹಿಮಾಲಯಾಸ್ ಅನ್ನೋ ರೀಜನ್ಗೆ ಸೇರುತ್ತೆ. ಗಡ್ವಾಲ್ ಹಿಮಾಲಯಾಸ್ ಅಂದರೆ ಉತ್ತರಾಖಂಡಲ್ಲಿ 2 ಥರ ಪಾರ್ಟ್ ಇದೆ, ಒಂದು ಗಡ್ವಾಲು, ಇನ್ನೊಂದು ಕುಮಾವೋನ್ ಅಂತ. ಸೊ ಗಡ್ವಾಲ್ ಅನ್ನೋದು ವೆಸ್ಟರ್ನ್ ಪಾರ್ಟಿಗೆ ಬರುತ್ತೆ, ಕುಮಾವೋನ್ ಅನ್ನೋದು ಈಸ್ಟರ್ನ್ ಪಾರ್ಟಿಗೆ. ಮಸೂರಿ ಗಡ್ವಾಲ್ ಹಿಮಾಲಯನ್ ರೀಜಿಗೆ ಬಂದಿರೋದ್ರಿಂದ ಅದು ವೆಸ್ಟರ್ನ್ ಪಾರ್ಟಿಗೆ ಬರುತ್ತೆ. ಇದು ಯಾವುದೋ ದೇವಸ್ಥಾನ ಥರ ಇದು ಕಾಣ್ತಾ ಇದೆ, ದೇವಸ್ಥಾನ ಇರ್ಬೋದು. ಸೊ ನಾವು ಇವಾಗ ಇನ್ನೂ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 14 ಮಿನಿಟ್ ಬೇಕು. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ನಮ್ಮ ಹತ್ರ. 4 o'clockಗೆ ಕೂತೆ ನಾನು ಇಷ್ಟೆಲ್ಲ ಚಳಿ ಅಂತಿದ್ದೀನಿ. ಗಾಡಿ ಓಡಿಸ್ತಿಲ್ಲ ಭಾರ್ಗವ್ ಹೋಗೋದು, ಅವ್ರಿಗೆ ಇನ್ಯಾವುದೇನು ಚಳಿ ಹೊಡಿತೀನಿ ಚಳಿ. ಪ್ಲೀಸು ಅದ್ರ ಮೇಲೆ ಜಾಕೆಟ್ ಪ್ಲೀಸು ಜಾಕೆಟ್ ಹಾಕ್ಕೊಂಡಿದ್ದಾರಂತೆ, ಅಂದ್ರೆ ಕೈಗೆ ಬೇಕಲ್ಲ. ಕೈಗೆ ಏನು ಹಾಕ್ಕೊಂಡಿಲ್ಲ. ಏನಕ್ಕೆ ಇಷ್ಟು ಟ್ರಾಫಿಕ್ಕು, ಅವಾಗಿದ್ದ ಟ್ರಾಫಿಕ್ ಮೇಲೆ ಟ್ರಾಫಿಕ್ ಇಲ್ಲಿ ಸೈಕ್ ಆಗ್ತಾ ಇದೆ. ಇವುಗಳು ಹೊಡೆಯ ಲಾಂಗ್ ಹೊಡಿ ಯಾವುದೋ ಬ್ರಿಡ್ಜ್ ಬಂತು. ನೋಡಿ ಇಲ್ಲೊಂದು ಜಂಕ್ಷನ್ ಥರ ಏನೋ ಇದೆ. ಇಲ್ಲಿ ಬಂದರೆ ಒಂದು ಗಾಡಿಗೆ 12 ರೂಪಾಯಿ ಟಿಕೆಟ್ ತೊಗೊಂಡೋದ್ರೆ ಇದರಲ್ಲಿ ಹಂಗೆ ಆ ಥರ ಮುಂದೆ ಹೋಗ್ಬೋದು. ಟಿಕೆಟ್ ಕಲೆಕ್ಟ್ ಮಾಡ್ತಿದ್ದಾರೆ ನಾವು ಗೊತ್ತಿಲ್ಲ. ಒಂದು ಗಾಡಿಗೆ 2 ವೀಲರ್ಗೆ 12 ರೂಪೀಸ್ ತೊಗೊಂಡಿದ್ದಾರೆ. ಮತ್ತು ನಾನು ಬಡ ನೋಡೋಣ. ಟಿಕೆಟಿಂಗಲ್ಲಿ ಚೆಕಿಂಗ್ ಇರೋಲ್ಲ ಅನಿಸುತ್ತೆ. ಹಾಗಾಗಿ ಖುಷಿ. ನೋಡಿ ಅದೇ ಮಸೂರಿ ಸಿಟಿ. ಕ್ರೇಜಿ ವ್ಯೂಸ್, ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಸಿಟಿ. ಏನಿದು ಸಿಟಿನೂ ಹಂಗೇ ಇದೆ ಇದೆಲ್ಲ. ಏನಿದೆಲ್ಲ ಬೆಟ್ಟ ಗುಡ್ಡಗಳು. ನಾವು ಇವಾಗಿರೋ ಜಾಗಿಂದ ಮಸೂರಿ ಇನ್ನೂ 10 ಕಿಲೋಮೀಟರ್ ಇದೆ. ಆಲ್ಟಿಟ್ಯೂಡ್ಗೆ ಏನಾಗ್ತಿದ್ದಂಗೆ ಅಲ್ಲಿ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಕೈಯೆಲ್ಲ ಫ್ರೀಸ್ ಆಗ್ತಾಯಿದೆ. ಬಿಸಿಲಿದೆ ಬಟ್ ಸ್ಟಿಲ್ ಚಳಿ. ಬಿಸಿಲು ಬರ್ತಾಯಿದೆ, ಡೆನ್ಸ್ ಫಾರೆಸ್ಟ್ ಇದೆ ಮಧ್ಯದಲ್ಲಿ, ಚಳಿ ಆಗ್ತಾಯಿದೆ. ಒಂಥರ ಚೆನ್ನಾಗಿದೆ. ಮಸೂರಿ ಇಸ್ ಗುಡ್. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದರೆ ಪಕ್ಕಾ ಬೈಕಲ್ಲಿ ಬಂದು ನೀಟಾಗಿ ಒಂದು ವ್ಲಾಗ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಇವಾಗ ಬಕೆಟ್ ಲಿಸ್ಟಿಗೆ ಆ್ಯಡ್ ಆಗಿದೆ. ಸಿ ಕಮಿಂಗ್ ಸೂನ್, ಅದಂತೂ ಪಕ್ಕ ಐ ಕ್ಯಾನ್ ಗ್ಯಾರಂಟಿ. ಸೊ ಪಾಯಿಂಟಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಮಸೂರಿ ಹಿಲ್ ಟಾಪ್ ವಿಲೇಜಸ್. ಇವಾಗ ಟೈಮ್ 5:30. ಟೆಂಪ್ರೇಚರ್ ಆಲ್ಮೋಸ್ಟ್ 8 ಡಿಗ್ರಿ ಏನೋ ಡ್ರಾಪ್ ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಎಲ್ಲ ನಡಗ್ತಾ ಇದೆ. ಸನ್ಸೆಟ್ ಆಯಿತು ಇವಾಗ.
ನೋಡಿ ಹಿಂಗಿದೆ ಇದು ಓವರ್ ಆಲ್ ವ್ಯೂ. ಕಡೆಯಲ್ಲಿ ಸನ್ಸೆಟ್ ಆಗ್ತಾ ಇದೆ. ಅಲ್ಲಿ ಕ್ಯಾಮ್ರಾ ಎಲ್ಲ ಹಾಕಿ ರೆಕಾರ್ಡ್ ಮಾಡ್ತಾ ಇದ್ದೀವಿ ಟೈಮ್ ಲ್ಯಾಪ್ಸ್. ಹಿಂಗೆ ಹಂಗೆ ಕೆಳಗೆ ಹೋಗಿ ನೋಡಿದ್ರೆ ರೋಡೆಲ್ಲ ಇದೆ, ಚೆನ್ನಾಗಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಈಗ ಬರೋಕ್ಕೆ ಚೆನ್ನಾಗಿದೆ, ಆರಾಮಾಗಿ ಬಂದು ಹೋಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಆಬ್ವಿಯಸ್ಲಿ. ನೆಕ್ಸ್ಟ್ ಇವತ್ತಿಗೆ ಬಾಯ್ಸ್ ಎಲ್ಲ ಇಲ್ಲಿ ಮ್ಯಾಗಿ ತೊಗೊಳ್ಳೋಣ ಅಂತ ಸ್ಕೆಚ್ ಹಾಕಿದ್ದಾರೆ. ಮ್ಯಾಗಿ ತೊಗೊಂಡು ತಿಂದು ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಹೌದಾ? ಅಷ್ಟೇ, ಇನ್ನೇನಪ್ಪ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಇಲ್ಲಿ. ಕೈಯೆಲ್ಲ ಫುಲ್ಲು ಫ್ರೀಸಾಗಿ ಮರ್ಗಟ್ಟೋಗ್ಬಿಟ್ಟಿದೆ. ತುಂಬ ಸ್ಲೋ ಆಗ್ತಿದೆ. ಏನು ಆ್ಯಕ್ಷನ್ ಮಾಡೋದ್ರೂ ಕೈಯಲ್ಲಿ ಬ್ರೇಕ್ ಹಿಡಿಯೋದು ತುಂಬ ಡಿಲೇ ಆಗ್ತಾಯಿದೆ. ಮತ್ತು ಈ ರೋಡೆಲ್ಲ ಸ್ವಲ್ಪ ಸೈಕಾಗಿದೆ. ಜನ ಸಿಕ್ಕಾಪಟ್ಟೆ ಕಚ್ಚಿಡುವಾಗ ಗಾಡಿ ಓಡಿಸ್ತಿದ್ದಾರೆ. ಎಲ್ಲ ಕಡೆ ಇದ್ದಿದ್ದೆ. ಸೊ ಹೋಗಿ ಮನೆಗೆ ಹೋಗಿ ಬೆಚ್ಚಗೆ ಮಲ್ಕೊಂಬಿಟ್ರೆ ನಾಳೆ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ಬೋದು. ಆ್ಯಕ್ಚುಲಿ ನಮ್ಮದು ಇನಿಷಿಯಲಿ ಪ್ಲ್ಯಾನ್ ಏನಿದೆ ಅಂದರೆ ಅಲ್ಲಿ ಟಾಪ್ ತನಕ ಹೋಗೋಣ ಅಂತ. ಆದರೆ ಅಲ್ಲಿ ಆಗಲಿಲ್ಲ ನಮಗೆ. ಯಾಕೆಂದರೆ ಇಲ್ಲಿ ಇನ್ನೂ ಒಂದು 10 ಕಿಲೋಮೀಟ್ರ್ ಇದೆ ಮಸೂರಿಗೆ. ಅಂದ್ರೂ ಇಲ್ಲೇ ಸಿಕ್ಕಾಪಟ್ಟೆ ಚಳಿ ಗಿಳಿ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ನಾವು ಇಲ್ಲೇ ಬಂದು ಇಲ್ಲೆಲ್ಲ ಒಂದು ಕಡೆ ಜಾಗ ಸಿಕ್ತು, ಇಲ್ಲಿ ಹಾಕೊಂಡ್ಬಿಟ್ಟು ಗಾಡಿನ ಮ್ಯಾಗಿ ಎಂಜಾಯ್ ಮಾಡೋಣ ಅಂತ ಆಯ್ತಾ ಇದ್ದೀವಿ. ನೋಡಿ ಅಲ್ಲೆಲ್ಲ ಏನು ಕಾಣ್ತಾ ಇದೆ ಅದೇ ಮಸೂರಿ ಸಿಟಿ. ಅದು ನಾವಿರೋ ಜಾಗದಿಂದ ಇನ್ನೊಂದು 10 ಕಿಲೋಮೀಟ್ರ್ ಇದೆ. ನಾವು ಅಲ್ಲಿ ತನಕ ಹೋಗಲಿಲ್ಲ. ಇಲ್ಲೇ ಕೆಳಗಡೆ ಯಾವುದೋ ಒಂದು ಒಳ್ಳೆ ಜಾಗ ಸಿಕ್ತು. ಸೊ ಇಲ್ಲೇ ಕೂತ್ಕೊಂಡು ವ್ಯೂ ಇಲ್ಲಿಂದ ಚೆನ್ನಾಗಿದೆ, ಇಲ್ಲೇ ಚಿಲ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ ಅದು ಬಟ್ಟ ವಾಟರ್ ಫಾಲ್ಸ್ ಅಂತ. ಅಲ್ಲಿ ಹೋಗೋಕ್ಕೆ ಜಿಪ್ಲೈನ್ ಇದೆ, ಅದು ಬಟ್ಟ ಜಿಪ್ಲೈನ್ ಅಂತಲೇ ಇದೆ. ನೆಕ್ಸ್ಟ್ ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅದು ಬಟ್ಟ ವ್ಯೂ ಪಾಯಿಂಟ್ ಅಂತ ಪುನಃ. ಸೊ ಇಲ್ಲೆಲ್ಲ ನೀವು ಬಂದರೆ ಹೋಗ್ಬೋದು. ನಮಗೆ ಟೈಮ್ ಕನ್ಸ್ಟ್ರೈಂಟ್ ಇರೋದ್ರಿಂದ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ. ನೀವೆಲ್ಲ ಈ ಕಡೆ ಬಂದು ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್ ಔಟ್. ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆಯಿಂದ ವ್ಯೂ ಎಲ್ಲ ಭಾರಿ ಚೆನ್ನಾಗಿ ತುಂಬ ಅದ್ಭುತವಾಗಿದೆ. ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ರೂಟೆಲ್ಲ ತುಂಬ ಚೆನ್ನಾಗಿದೆ, ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂದು ಸಣ್ಣ ಹಳ್ಳಿ ಥರ ಇದೆ. ನೈಟ್ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೂರದಿಂದ. ಈ ಕಡೆ ಫುಲ್ ಸನ್ಸೆಟ್ ಆಗ್ತಾ ಇದೆ. ಇದು ಹೀಗಿದೆ ದೃಶ್ಯಾವಳಿ ನೋಡಿ. One last view of Mussoorie city at the night. ನೋಡಿ ಹಿಂಗಿದೆ, ಎಷ್ಟು ಚೆನ್ನಾಗಿದೆ, ಆರಾಮಾಗಿ ಪೀಸ್ಫುಲ್ ಕಾಮಾಗಿದೆ. ಸೊ that's it for today. See you in the next video. Tata, bye bye, good night.